ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ರಾಜ್ಯದ ಪದವೀಧರರ ಅಥವಾ ಡಿಪ್ಲೊಮಾ ಪಡೆದ ಇರತಕ್ಕಂತಹ ನಿರುದ್ಯೋಗಿ ವಿದ್ಯಾವಂತ ಯುವಜನರಿಗೆ ನಿರುದ್ಯೋಗ ಭತ್ಯೆ ಪಾವತಿಸಲು ಕರ್ನಾಟಕ ಸರ್ಕಾರವು ಯುವ ನಿಧಿ ಯೋಜನೆಯನ್ನ 2023ರಲ್ಲಿ ಜಾರಿಗೆ ತಂದಿದೆ. ಸೊ ಇದೀಗ ಏನಪ್ಪಾ ಅಂತಂದ್ರೆ 2024ರ ಒಂದು ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮುಗಿಸಿರ್ತಕ್ಕಂತಹ ಅರ್ಹ ಅಭ್ಯರ್ಥಿಗಳು ಯಾರೆಲ್ಲ ಇದಿರೋ ಪದವೀಧರ ಅಭ್ಯರ್ಥಿಗಳು ಈ ಒಂದು ಯುವ ನಿಧಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದ್ದು, ಯಾರೆಲ್ಲ ಇದೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಂದ್ರೆ 2024ರಲ್ಲಿ ತೇರ್ಗಡೆಯನ್ನು ಹೊಂದಿದಿರೋ ಸೊ ಅಂತಹ ಅಭ್ಯರ್ಥಿಗಳು ಈಗ ಯುವ ನಿಧಿ ಯೋಜನೆ ಅಡಿಯಲ್ಲಿ ನೀವು ಒಂದು ನಿರುದ್ಯೋಗ ಭತ್ಯೆ ಪಡಿಲಿಕ್ಕೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದಾರೋ ಸೊ ಅಂತ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮುನ್ನ ಏನೆಲ್ಲ ನೀವು ಅಂಶಗಳನ್ನ ತಿಳಿದುಕೊಂಡಿರಬೇಕು ಮತ್ತು ಯಾವೆಲ್ಲ ದಾಖಲೆಗಳನ್ನ ನೀವು ಒದಗಿಸಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಯಾರಾದರೂ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಒಂದು ವೆಬ್ಸೈಟ್ ಇದಾಗಿದೆ. ಸೊ ಇಲ್ಲಿ ಕಾಣಿಸ್ತಕ್ಕಂಥ ಯುವ ನಿಧಿ ಅಂತ ಏನ್ ಕಾಣಿಸ್ತಾ ಇದೆ, ಸೊ ನೀವು ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ಒಂದು 2024-25ನೇ ಸಾಲಿಗೆ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಬರುತ್ತೆ, ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಬರುತ್ತೆ. ಸೊ ಇದು ಡೈರೆಕ್ಟ್ ಆಗಿ ಸೇವಾ ಸಿಂಧುವಿನ ಒಂದು ಲಿಂಕ್ ಅನ್ನು ಪಡೆದುಕೊಳ್ಳುತ್ತೆ. ಇದಕ್ಕೆ ಅರ್ಜಿಯನ್ನ ಸಲ್ಲಿಸುವ ಪೂರ್ವದಲ್ಲಿ ನಾವು ಏನೆಲ್ಲ ಮಾಹಿತಿಗಳನ್ನ ತಿಳಿದುಕೊಂಡಿರ್ಬೇಕಾಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಈ ಒಂದು ಯುವ ನಿಧಿ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಎಷ್ಟು ಸಿಗುತ್ತೆ, ಯಾರಿಗೆಲ್ಲ ಸಿಗುತ್ತೆ ಅಂತ ನೀವು ನೋಡಿದ್ರೆ ಇಲ್ಲಿ ಮೊದಲನೇ ಅಂಶ ಏನು, ಪದವಿ ಅಥವಾ ಡಿಪ್ಲೊಮಾ ತೇರ್ಗಡೆ ಆಗಿರ್ತಕ್ಕಂತಹ ದಿನಾಂಕದಿಂದ 180 ದಿನಾಂಕದವರೆಗೂ ಉದ್ಯೋಗ ಲಭಿಸದಂತಹ ಅಭ್ಯರ್ಥಿಗಳು ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಾರೆ. ಅಂದ್ರೆ 180 ದಿನಗಳು ಕಳೆದಿರ್ಬೇಕಾಗಿರುತ್ತೆ. ಅಂತಹ ಅಭ್ಯರ್ಥಿಗಳು ಈ ಒಂದು ಯೋಜನೆಯ ಒಂದು ಲಾಭವನ್ನ ಪಡೆದುಕೊಳ್ಳಬಹುದು. ಇಲ್ಲಿ ಪದವೀಧರ ನಿರುದ್ಯೋಗಿ ಯುವಕರಿಗೆ ಅಥವಾ ಯುವತಿಯರಿಗೆ ವೃತ್ತಿಪರ ಕೋರ್ಸ್ಗಳು ಸೇರಿದಂತೆ ಪ್ರತಿ ತಿಂಗಳು ಅವರಿಗೆ ಒಂದು ನಿರುದ್ಯೋಗ ಭತ್ಯೆ ಅಂತೇಳಿ 3,000 ರೂಪಾಯಿಗಳ ಒಂದು ಹಣವನ್ನ ನೀಡ್ತಾರೆ. ಅಂದ್ರೆ ನೀವು ಪದವಿ ಇವತ್ತು ರಿಸಲ್ಟ್ ಬಂದಿತ್ತು ಅಂದ್ರೆ ಇವತ್ತಿಂದ 6 ತಿಂಗಳೊಳಗ ನೀವು ಏನಾದ್ರೂ ಹಾಕಿದ್ರೆ ಅದು ಬರೋದಿಲ್ಲ. ಸೊ ನೀವು ಅರ್ಜಿಯನ್ನ ಸಲ್ಲಿಸಬಹುದು 180 ದಿನದಲ್ಲಿ. ನೀವು ಇವತ್ತೇ ಫಲಿತಾಂಶ ಬಂದು ನಾಳೆನೇ ಅರ್ಜಿ ಸಲ್ಲಿಸಬಹುದು. ಆದ್ರೆ ಈ ಒಂದು ಭತ್ಯೆ ಏನಿದೆ 3,000 ರೂಪಾಯಿಗಳ ಒಂದು ತಿಂಗಳ ಹಣ, ಇದು ಬರಬೇಕು ಅಂದ್ರೆ ಕನಿಷ್ಠ 180 ದಿನಗಳು ಅಂದ್ರೆ 6 ತಿಂಗಳು ಕಂಪ್ಲೀಟ್ ಆಗಿರ್ಬೇಕಾಗಿರುತ್ತೆ. ನೀವು ಅರ್ಜಿಯನ್ನ ಯಾವಾಗ ಬೇಕಾದ್ರೂ ಸಲ್ಲಿಸಬಹುದು. ಸೊ ಇದು ನಿಮ್ಗೆ ಹಣ ಪಡಿಬೇಕು ಅಂದ್ರೆ 6 ತಿಂಗಳು ಆಗಿರ್ಲೇಬೇಕಾಗುತ್ತೆ. ಅದೇ ರೀತಿ ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂತಹ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 1,500 ರೂಪಾಯಿಗಳ ಒಂದು ನಿರುದ್ಯೋಗ ಭತ್ಯೆ ಏನಂತೇಳಿ ಅವರು ಕೊಡ್ತಾರೆ. ಸೊ ಇದು ಎಲ್ಲಿವರೆಗೂ ಇರುತ್ತಂತೆ ನೀವು ಕೇಳೋದಾದ್ರೆ, ಉದ್ಯೋಗ ಸಿಗುವವರೆಗೂ ಅಂದ್ರೆ ಅಥವಾ ಗರಿಷ್ಠ 2 ವರ್ಷಗಳ ಅವಧಿಗೆ. ಸೊ ನೀವು ಈ ಒಂದು ತಿಂಗಳಿಂದ ನೀವು ನಿರುದ್ಯೋಗ ಭತ್ಯೆಯನ್ನ ಪಡಿತಿದ್ದೀರಿ. ಸೊ ಈ ಒಂದು ತಿಂಗಳಿಂದ 2 ವರ್ಷಗಳ ಗರಿಷ್ಠ ಅವಧಿ ಅದು. ಅಷ್ಟರಲ್ಲಿ ನೀವೇನಾದ್ರೂ ಜಾಬ್ ಅನ್ನು ಪಡೆದುಕೊಂಡಿದ್ರೆ ಸೊ ಅಲ್ಲಿಗೆ ಅದು ನಿಂತೋಗುತ್ತೆ. ಈ ಒಂದು ಯುವ ನಿಧಿ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೀವು ನೋಡಿದ್ರೆ, ಪದವಿ ಅಥವಾ ಡಿಪ್ಲೊಮಾ ಮುಗಿಸಿರ್ತಕ್ಕಂತಹ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು. ಅದೇ ರೀತಿಯಾಗಿ ಈ ಒಂದು ಯೋಜನೆ ಕಡ್ಡಾಯವಾಗಿ ಕರ್ನಾಟಕದಲ್ಲೇ ಓದಿರ್ತಕ್ಕಂತಹ ಅಭ್ಯರ್ಥಿಗಳಾಗಿರ್ಬೇಕು. ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ನೀವು ಏನಾದ್ರೂ ಓದಿದ್ರೆ ಅಂತಹ ಅಭ್ಯರ್ಥಿಗಳು ಈ ಒಂದು ಯೋಜನೆಯ ಒಂದು ಫಲಾನುಭವಿ ಆಗೋದಿಲ್ಲ ಅವರು. ಸೊ ಎರಡನೇದಾಗಿ ಈ ಸೌಲಭ್ಯವು 2 ವರ್ಷಗಳ ಅವಧಿಗೆ ಮಾತ್ರ ಅನ್ವಯಿಸುತ್ತದೆ. 2 ವರ್ಷಗಳ ಅವಧಿಯೊಳಗೆ ಉದ್ಯೋಗ ದೊರೆತಲ್ಲಿ ಫಲಾನುಭವಿಗೆ ಈ ಯೋಜನೆಯ ಸೌಲಭ್ಯವನ್ನು ಸ್ಥಗಿತಗೊಳಿಸಲಾಗುತ್ತದೆ. ನೀವು ಈ ಒಂದು ಭತ್ಯೆಯನ್ನ ಯಾವ ತಿಂಗಳಿಂದ ಪಡಿತೀರೋ ಅಲ್ಲಿಂದ 2 ವರ್ಷಗಳ ಅವಧಿಗೆ ಮಾತ್ರ ಅದು ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದ್ರೊಳಗೆ ನೀವೇನಾದ್ರೂ ಜಾಬ್ ಪಡೆದುಕೊಂಡ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇದರ ಒಂದು ಭತ್ಯೆ ಹಣವನ್ನ 3,000 ರೂಪಾಯಿ ಅಥವಾ 1,500 ರೂಪಾಯಿ ಭತ್ಯೆ ಹಣವನ್ನ ಡಿಬಿಟಿ ಮೂಲಕ ನೇರವಾಗಿ ಫಲಾನುಭವಿಯ ಒಂದು ಬ್ಯಾಂಕ್ ಖಾತೆಗೆ ನೀವು ಪಡಿಬಹುದು. ಈ ಒಂದು ಯುವ ನಿಧಿ ಯೋಜನೆಗೆ ನೀವು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಕೂಡ ಅವ್ರು ಕೊಟ್ಟಿದ್ದಾರೆ. ಸೇವಾ ಸಿಂಧು ಪೋರ್ಟಲ್ ನಲ್ಲಾದ್ರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನಿಮ್ಗೆ ಹಾಕಕ್ ಗೊತ್ತಾಗಲ್ಲ ಅಂದ್ರೆ ನಿಮ್ಮ ಹತ್ತಿರದ ಒಂದು ಗ್ರಾಮ ಕೇಂದ್ರಗಳಂತ ಇರ್ತಾವಲ್ಲ, ಸೊ ನೀವು ಅಲ್ಲಿ ಬೇಕಾದ್ರೆ ನೀವು
ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಲಾಸ್ಟ್ ಆಪ್ಷನ್ ಏನಂದ್ರೆ ನಿರುದ್ಯೋಗ ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು. ಉದ್ಯೋಗ ಪಡೆದ ನಂತರ ತಪ್ಪು ಘೋಷಣೆ ಅಥವಾ ಘೋಷಿಸಲು ವಿಫಲವಾದರೆ ದಂಡ ವಿಧಿಸಲಾಗುತ್ತದೆ. ಸೊ ನೀವು ಇಲ್ಲೊಂದು ಸ್ವಯಂ ಘೋಷಣೆಯನ್ನು ಮಾಡಬೇಕಾಗುತ್ತೆ. ನನಗೆ ಯಾವುದೇ ರೀತಿಯಾದಂತ ಉದ್ಯೋಗ ಇಲ್ಲ, ಲಾಭದಾಯಕ ಆದಂತ ಹುದ್ದೆಯನ್ನ ನಾನು ಹೊಂದಿರೋದಿಲ್ಲ ಅಂತೇಳಿ ನೀವಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಈ ಒಂದು ಯೋಜನೆಗೆ ಯಾರು ಎಲಿಜಿಬಲ್ ಇರೋದಿಲ್ಲ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾರು ಬರೋದಿಲ್ಲ ಅಂತ ನೋಡೋದಾದ್ರೆ, ನೀವು ಪದವಿಯನ್ನ 2024ರಲ್ಲಿ ಮುಗಿಸಿದ್ರಿ, ಮಾರ್ಚ್ ಏಪ್ರಿಲ್ ಅಲ್ಲಿ ಕಂಪ್ಲೀಟ್ ಆಗಿದೆ, ಫಲಿತಾಂಶ ಬಂದಿದೆ, ಓಕೆ. ನೆಕ್ಸ್ಟ್ ಉನ್ನತ ವ್ಯಾಸಂಗಕ್ಕೆ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಮುಂದುವರಿಸುತ್ತಿರುವರು. ನೀವು ಪಿ ಜಿಗೋ ಎಂ.ಎಗೋ ಅಥವಾ ಯಾವುದಕ್ಕೋ ಒಂದು ಉನ್ನತ ಅಡ್ಮಿಷನ್ ಮಾಡಿಸಿದ್ರೆ ಉನ್ನತ ಒಂದು ವ್ಯಾಸಂಗಕ್ಕೆ, ಸೊ ಅಂತವರು ಈ ಒಂದು ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ಬರೋದಿಲ್ಲ ಅವರು. ನಂತರ ಈ ಒಂದು ಯಾವ್ದಾದ್ರು ಒಂದು ವೇತನವನ್ನ ಸ್ಯಾಲರಿಯನ್ನು ಪಡೆಯುವಂತವ್ರು ಅವರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಬರೋದಿಲ್ಲ. ಹಾಗೆ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಡ್ತಕ್ಕಂತಹ ಎಂಪ್ಲಾಯ್ಗಳು ಅವರು ಕೂಡ ಈ ಒಂದು ಯೋಜನೆಯನ್ನು ಪಡಿಲಿಕ್ಕೆ ಬರೋದಿಲ್ಲ. ರಾಜ್ಯ ಕೇಂದ್ರ ವಿವಿಧ ಯೋಜನೆಯಡಿ ಅಥವಾ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಸ್ವಯಂ ಉದ್ಯೋಗ ಹೊಂದಿರುವವರು, ಅಂದ್ರೆ ಸಬ್ಸಿಡಿ ಲೋನ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಲೋನ್ ಆಗಿರ್ಬೋದು, ನೀವು ಪಡೆದುಕೊಂಡು ನೀವೇನಾದ್ರೂ ಸ್ವಂತ ಉದ್ಯೋಗವನ್ನು ಮಾಡ್ತಿದ್ರೆ ಅಂದ್ರೆ ಡಿಗ್ರಿ ಮುಗಿಸ್ಕೊಂಡು ನೀವು ಸ್ವಂತ ಉದ್ಯೋಗವನ್ನು ಮಾಡ್ತಿದ್ರು ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ನಂತರ ಈ ಒಂದು ಯೋಜನೆಗೆ ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ ಅನ್ನೋದಾದ್ರೆ, ಮುಖ್ಯವಾಗಿ ಮೊದಲನೆಯದು ಆಧಾರ್ ಕಾರ್ಡ್ ಇರ್ಬೇಕಾಗತ್ತೆ ನಿಮ್ದು, ಅಂದ್ರೆ ವ್ಯಾಲಿಡ್ ಆಧಾರ್ ಕಾರ್ಡ್ ಇರ್ಬೇಕಾಗಿರುತ್ತೆ. ನಂತರ ನಿಮ್ದ ಒಂದು ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ ಇರ್ಬೇಕಾಗತ್ತೆ. ಅದೇ ರೀತಿಯಾಗಿ ಅಂಕಪಟ್ಟಿಗಳು, SSLC ಅಂಕಪಟ್ಟಿ ಆಗಿರ್ಬೋದು, PUC ಅಂಕಪಟ್ಟಿ ಆಗಿರ್ಬೋದು, ಡಿಗ್ರಿಗೆ ಸಂಬಂಧಿಸಿದಂತಹ ಅಂಕಪಟ್ಟಿಗಳಾಗಿರ್ಬೋದು, ಇವಿಷ್ಟು ಅಂಕಪಟ್ಟಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ. ನಿರುದ್ಯೋಗ ಪ್ರಮಾಣ ಪತ್ರ, ಇದು ಸ್ವಯಂ ಘೋಷಣೆಯನ್ನ ನೀವು ಕೊಡಬೇಕಾಗತ್ತೆ. ನಾನು ಯಾವುದೇ ರೀತಿ ಉದ್ಯೋಗವನ್ನು ಹೊಂದಿಲ್ಲ ಅಂತಕ್ಕಂಥ ಸ್ವಯಂ ಘೋಷಣೆ ಒಂದು ಪತ್ರ ಬರುತ್ತೆ. ಸೊ ಅದನ್ನ ನೀವು ಸೈನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ಬ್ಯಾಂಕ್ ಪಾಸ್ಬುಕ್ ಆಧಾರ್ ಸೀಡಿಂಗ್ ಆಗಿರ್ಬೇಕಾಗಿರುತ್ತೆ, NPCI ಮ್ಯಾಪಿಂಗ್ ಆಗಿರ್ಬೇಕಾಗಿರುತ್ತೆ. ನೀವು ಅದನ್ನ ಒನ್ ಟೈಮು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಬಹುದು. ಸೊ ಈ ಒಂದು ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ನೀವು ನೋಡೋದಾದ್ರೆ ಎರಡು ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಾನು ಈಗಾಗಲೇ ಹೇಳಿರುವ ಹಾಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆದ್ರೂ ನೀವು ಅರ್ಜಿ ಸಲ್ಲಿಸಬಹುದು, ಅಥವಾ ಗ್ರಾಮೋನ್ ಕೇಂದ್ರದ ಮೂಲಕ ಆದ್ರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟಾರೆಯಾಗಿ 2024ರಲ್ಲಿ ಪಾಸ್ ಆಗಿರತಕ್ಕಂತಹ ಏನ್ ಪದವೀಧರ ಅಭ್ಯರ್ಥಿಗಳಿದರೋ, ಏನ್ ಡಿಪ್ಲೊಮಾ ತೇರ್ಗಡೆ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳಿದರೋ, ಸೊ ನೀವು ಈ ವರ್ಷದ ಈ ಒಂದು ಯುವ ನಿಧಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿಲ್ಲವೋ ಬೇಗನೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.